ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಖಿ ಕಿಡ್ನಾಪ್ ಆಗೋದಂದ್ರೆ ಏನು? ಹೊರಗಡೆ ಇರೋರು ಮಾಡಿದ್ದಾರೆ ಅಂದ್ರೆ ಸಖಿ ಫಿಗರ್ನ ನೋಡೋ, ಪೊಗರ್ನ ನೋಡೋ ಹಾಗೆ ಮಾಡಿದ್ದಾರೆ ಅನ್ಕೋಬಹುದು. ಆದ್ರೆ ಮನೆಯವರೇ ಯಾರೋ ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ದೊಡ್ಡಬಟ್ಟಮ್ಮ. ಅದ್ ನಿಜ ಅಂತೀಯೇನೋ? ಆರೋಪ ಹೊರಿಸಿದ್ರೆ ಸುಮ್ಮನೆ ಇರ್ತಾ ಇದ್ರ ಮಾಮ್? ಇಷ್ಟೊತ್ಕಾಗ್ಲೇ ದೊಡ್ಡ ಗಲಾಟೆನೆ ಮಾಡಿರೋರಲ್ವಾ? ಕರೆಕ್ಟೇ, ಆದ್ರೆ ಎಲ್ರೂ ಸೈಲೆಂಟ್ ಆಗಿದ್ದಾರೆ. ಯಾರು ಆ ಮಾತನ್ನ ಖಂಡಿಸ್ತಾ ಇಲ್ಲ ಅಂದ್ರೆ ಸಖಿ ಕಿಡ್ನಾಪ್ ಅಲ್ಲಿ ಎಲ್ರೂ ಕೈವಾಡ ಇದೆ ಅಂತೀರ ಮಾಮ್? ಅತ್ತೆ ಅತ್ತೆ, ನನ್ ಪ್ರೀತಿ ಮುದ್ದಿನತ್ತೆ. ಏಯ್, ಯಾಕೆ ಹಿಂಗೆಲ್ಲ ಕರಿತಾ ಇದ್ಯಾ? ಜಸ್ಟ್ ಫಾರ್ ಫನ್ ಅತ್ತೆ. ಟೇಕ್ ದ ಸ್ವೀಟ್. ಏನೇ ಸ್ಪೆಷಲ್? ಗುಡ್ ನ್ಯೂಸ್. ಅದೇ ಏನು ಅಂತ ಹೇಳು. ಅಬ್ಬಾ ಆಂಟಿ ಹೇಳ್ಬಿಡಿ. ಸಖಿನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಹೇಳಿದ್ಮೇಲೆ ಇವಳು ಸಂತೋಷಕ್ಕೆ ಮಿತಿನೇ ಇಲ್ಲ ಅತ್ತಿಗೆ. ಅದಕ್ಕೆ ಎಲ್ರಿಗೂ ಸ್ವೀಟ್ಸ್ ಕೊಡ್ತಿದ್ದಾಳೆ. ಕಾರಣ ಹೇಳಕ್ಕ, ಸಖಿ ಇದ್ದಿದ್ರೆ ಟೈಮ್ ಕೆಟ್ಟು ಸೌತಿಯಾಗಿ ಬಂದ್ಬಿಡ್ತಿದ್ಲು. ಇವಾಗ ಯಮ್ಮ ಇಲ್ಲ ಅಂತ ಹಾಸಿನಿಮ್ಮ ಖುಷಿ ಪಡ್ತಿದ್ದಾಳೆ. ಅಫ್ಕೋರ್ಸ್, ಯಾರು ಮಾಡಿದಾರೋ ಗೊತ್ತಿಲ್ಲ, ನಂಗಂತೂ ತುಂಬಾ ಹೆಲ್ಪ್ ಆಯ್ತು. ಅವಳಿಗೆ ಕುಡಿಯೋಕ್ ಒಂದ್ ಲೋಟ ನೀರ್ ಕೂಡ ಕೊಡಬಾರ್ದು. ನಮ್ಮಲ್ಲೇ ಯಾರೋ ಸಖಿನ ಕಿಡ್ನಾಪ್ ಮಾಡಿದ್ದಾರೆ ಅಂತ ದೊಡ್ಡ ಬೊಟ್ಟಮ್ಮ ಹೇಳಿದ್ಲು. ಯಾರಾಗಿರ್ಬೋದು ಅತ್ತಿಗೆ? ತಿಳ್ಕೊಂಡು ಏನ್ ಮಾಡ್ತೀರಾ? ಸನ್ಮಾನನ? ವಲ್ಲಭ ಸುಮ್ಮನೆ ಇರೋದಿಲ್ವಲ್ಲಮ್ಮ, ಅವ್ರ ಜೊತೆ ಗಲಾಟೆ ಮಾಡ್ಬಿಡ್ತಾನೆ. ಇದೇ ನನಗಿಷ್ಟ ಆಗದೆ ಇರೋದು. ಒಳ್ಳೆ ಕೆಲಸ ಮಾಡಿದ್ರೆ ಎನ್ಕರೇಜ್ ಮಾಡೋದ್ ಬಿಟ್ಟು ಬೀದಿ ನಾಯಿ ತರ ಜಗಳ ಮಾಡ್ತಾರ ಹೇಳಿ? ಏಯ್, ಸಖಿನ್ ಕರ್ಕೊಂಡೋಗಿ ಏನೇ ಮಾಡಿಸ್ತಾರೆ? ಏನೋ ಒಂದ್ ಮಾಡ್ಸಿರ್ತಾರೆ. ಅವಳ ಕೈಲಿ ಹಿಟ್ ರುಬ್ಸಿ, ವಡೆ ಕರ್ಸಿ, ಬಾತ್ರೂಮ್ ಕ್ಲೀನ್ ಮಾಡಿಸಿ, ಈ ತರ ವಿಧವಾದ ಕೆಲಸ ಎಲ್ಲ ಅವಳ ಕೈಲಿ ಮಾಡಿಸಿ ಅವಳ ದೇಹದಲ್ಲಿ ಉಳ್ಕೊಂಡಿರೋ ಅಷ್ಟೋ ಇಷ್ಟೋ ಕೊಬ್ಬನ ಕೂಡ ಕರಗಿಸ್ತಾರೆ. ಅವ್ರು ಯಾರು ಅಂತ ಗೊತ್ತಾದ್ರೆ ಪೊಲೀಸ್ ಕೇಸ್ ಆಗತ್ತೆ, ಗೊತ್ತಾ? ಅಬ್ಬಾ ಸ್ವಲ್ಪ ಇರಿ ಅತ್ತೆ. ನಿಮ್ ತರ ರಾಕ್ಷಸಿನ್ ಬಿಟ್ರೆ ಸಾರಿ ಸಖಿ ಅಂತ ಕೊಳ್ಳಿ ದೆವ್ವನ ಏನ್ ಮಾಡಿದ್ರು ಕೇಸ್ ಆಗಲ್ಲ. ಲಾ ಬುಕ್ ಅಲ್ಲೂ ಮೆನ್ಷನ್ ಆಗಿದೆ. ನೀನ್ ಯಾವಾಗ ಓದ್ದೆ? ಅಬ್ಬಾ ಚಿಕ್ಕಪ್ಪ ಅವ್ರಿಗೆ ಹೇಳಿ. ವಲ್ಲಭ, ಹಾಸಿನಿ ಅಮ್ಮ LLB ಮಾಡಿದಾಳಪ್ಪ. ಓಹೋ, ಅಂದ್ರೆ ಲಾನಾ? ನೀನ್ ಜಾಸ್ತಿ ಮಾತಾಡ್ಬೇಡವಲ್ಲಪ್ಪ, ನಿನಗೆ ಪ್ರಾಬ್ಲಮ್. ಯಾವ್ದೋ ಮೂಲೆಯಲ್ಲಿರೋ ಸಖಿ ಕೂಡ ಮಾತಾಡಿದ್ರೆ ಚೆನ್ನಾಗಿರತ್ತಲ್ವಾ ಅತ್ತೆ? ಯಾಕೆ? ಅವಳು ಕೂಡ ನನ್ ಗಂಡನ್ ತರ ಸಿಕ್ಕಾಕೊಂಡ್ಬಿಡ್ತಾಳಲ್ಲ ಆಂಟಿ. ಲಾಜಿಕ್ ಅಲ್ವಾ? ಸಿಟ್ಟು ಬರಸ್ಬೇಡ್ವೆ. ನಾಳೆನೋ ನಾಡಿದ್ದೋ ಸಖಿ ಕ್ಷೇಮವಾಗಿ ವಾಪಸ್ ಮನೆಗ್ ಬಂದ್ಲು ಅನ್ಕೋ, ಆಗ ಸ್ವೀಟ್ಸ್ ಹಂಚಿದ್ ನಿನ್ ಜೊತೆ ಒಂದ್ ಆಟ ಆಡ್ತಾಳೆ. ಒಂದೇ ಆಟ ಅಂದ್ರೆ ಬೋರ್ ಆಗುತ್ತೆ ಆಂಟಿ. ಅವಳ ಜೊತೆ 2-3 ಆಟನಾದ್ರೂ ಆಡ್ತೀನಿ. ಈ ಅಧಿಕ ಪ್ರಸಂಗಿ ಇಲ್ಲೇ ಮಾತಾಡ್ತಾ ನಿಂತಿದ್ರೆ ನನಗೆ ತಲೆ ಕೆಡುತ್ತೆ. ಕರ್ಕೊಂಡು ಹೋಗಿ. ನಡಿಯಮ್ಮ ನೀನು. ನೋಡೋಣ ಚಿಕ್ಕಪ್ಪ. ಏನ್ ನೋಡ್ತೀಯ ಬಾ. ನಾನ್ ತಂದಿರೋ ಸ್ವೀಟ್ಸ್ ನ ತಿಂದು ನನ್ ಗಂಡ ನನ್ನ ಅತ್ತೆಗೆ ಫಿಟ್ಸ್ ಬರತ್ತಾ ಇಲ್ವಾ ಅಂತ ನೋಡ್ಬೇಕು. ಇದ್ ತಗೊಳ್ಳಿ, ಇಟ್ಕೊಳ್ಳಿ. ನಡಿಯಮ್ಮ ನೀನು. ಸ್ವಲ್ಪ ನೀವು ತಿನ್ನಿ, ತಿನ್ನಿ. ಏಯ್, ಅಂದ್ರೆ ಮಾಮ್, ಈ ಸ್ವೀಟ್ಸು ತಿನ್ಬೇಕಾದ್ರೆ ಸಿಹಿ ಆಗಿರುತ್ತೆ, ಆದ್ರೆ ಆಮೇಲೆ ನೀನಿರಲ್ಲ. ಇಷ್ಟು ದಿನ ಆದ್ರೂ ಅವಳು ಬರ್ದೇ ಇದ್ದಿದ್ದಕ್ಕೆ ನಾನ್ ಕೊಟ್ಟಿರೋ ದುಡ್ಡಿಸ್ಕೊಂಡು ಓಡ್ ಹೋದ್ಲು ಅನ್ಕೊಂಡೆ. ಆದ್ರೆ ಇಷ್ಟು ಚಿಕ್ಕ ಅಮೌಂಟ್ಗೆಲ್ಲ ತೃಪ್ತಿ ಆಗೋಳಲ್ವಲ್ಲ ಅವಳು. ನಾನ್ ಪ್ರೆಗ್ನೆಂಟ್ ಆದ್ರೆ ಸಿಗೋ ಆಸ್ತಿಲಿ ಅರ್ಧ ಕೊಡು ಅಂತ ಕಂಡೀಷನ್ಸ್ ಹಾಕಿರೋ ಸಾಕಿ ಹಾಗೆಲ್ಲ ಸುಮ್ನೆ ಇರಲ್ಲ. ಈಗ ನೋಡಿದ್ರೆ ಇನ್ಸ್ಪೆಕ್ಟರ್ ಬಂದು
ಸಖಿನ್ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೋದ್ರು. ಮನೆಯವರೇ ಕಿಡ್ನಾಪ್ ಮಾಡ್ಸಿರ್ಬೋದು ಅಂತ ದೊಡ್ಡಮ್ಮ ಹೇಳ್ತಿದ್ದಾರೆ. ಅಲ್ಲ, ಏನ್ ನಡೀತಿದೆ ಮನೇಲಿ? ಏನು ನಿನ್ ಫ್ರೆಂಡ್ ಸಖಿ ಇಲ್ಲ ಅಂತ ಬೇಜಾರಾಗ್ತಾ ಇದೆಯಾ ನಿಂಗೆ? ಇಲ್ಲ ಅಂತ ಏನಿಲ್ಲ, ಇದೆ. ಯಾರು ಕಿಡ್ನಾಪ್ ಮಾಡಿರ್ಬೋದು ಅಂತ ಯೋಚಿಸ್ತಿದ್ದೆ. ನೀನ್ ಎಷ್ಟೇ ಯೋಚಿಸಿದ್ರು ನಿಂಗೆ ಆನ್ಸರ್ ಸಿಗಲ್ಲ. ನನ್ ಡೌಟ್ ಏನು ಅಂದ್ರೆ ಅವಳನ್ನ ನೀವೇ ಕಿಡ್ನಾಪ್ ಮಾಡ್ಸಿರ್ಬೋದು ಅಂತ. ವಾವ್, ಸೂಪರ್. ಅದೇ ಗೆಸ್ ಮಾಡ್ಬಿಟ್ಟೆ ನೀನು. ಸಖಿ ಮೊಬೈಲ್ ನಿಮ್ ಹತ್ರನೇ ಇದೆ. ಆ ಫೋನ್ ಪಾಸ್ವರ್ಡ್ ಓಪನ್ ಮಾಡಿದ್ದೀರಾ ಅಂದ್ರೆ ನೀವೇ ಏನೋ ಮಾಡ್ಸಿರ್ತೀರಾ. ನೀನ್ ಮಾತಾಡೋದು ಮುಗ್ದಿದ್ರೆ ಇವಾಗ ನಾನು ಮಾತಾಡ್ತೀನಿ. ಹೇಳಿ, ಯಾಕೆ ಈ ತರ ಮಾಡಕ್ ಹೋದ್ರಿ? ಸಾಕು ನಿಲ್ಲಿಸ್ತೀಯಾ? ಸಖಿ ಮೇಲೆ ನಂಗೆ ಯಾವ ದ್ವೇಷನೂ ಇಲ್ಲ. ನೋಡಕ್ ಸುಂದರವಾಗಿದ್ದಾಳಷ್ಟೇ, ಆದ್ರೆ ಅವಳು ಮನ್ಸು ಸರಿ ಇಲ್ಲ. ಅಂಥವ್ರ ಜೊತೆ ಮಾತಾಡೋದೇ ದೊಡ್ಡ ಪಾಪ. ಅಂಥದ್ರಲ್ಲಿ ಇನ್ ಕಿಡ್ನಾಪ್ ಮಾಡ್ತೀನಾ? ಫೈವ್ ಅ ಕೈಂಡ್ ಇನ್ಫಾರ್ಮೇಶನ್, ನಾನು ಲಕ್ಷ್ಮಣನೇ ಹೊರತು ರಾವಣಾಸುರ ಅಂತೂ ಅಲ್ಲ. ಸಖಿ ಕ್ಯಾರೆಕ್ಟರು ಕಿಡ್ನಾಪ್ ಮಾಡೋ ಅಷ್ಟು ದೊಡ್ಡದೇನಲ್ಲ. ಮತ್ತವಳನ್ನ ಇನ್ಯಾರು ಕಿಡ್ನಾಪ್ ಮಾಡಿರೋದು? ಗೊತ್ತಿಲ್ಲ. ಯಾರ ಮುಖದಲ್ಲೂ ಗಾಬರಿ ಅಂತೂ ಇಲ್ಲ. ದೊಡ್ಡ ಬೊಟ್ಟಮ್ಮ ಹೇಳಿದ್ದು ಕರೆಕ್ಟು ಅಂತ ಅನ್ಕೊಳ್ಳೋದಕ್ಕೂ ಆಗಲ್ಲ. ಅವ್ರ ಮಾತನ್ನ ನಂಬಿ ಸಖಿನ ಹುಡ್ಕೋದ್ಬಿಟ್ಟು ಮನೇಲಿರೋರ ಮೇಲೆಲ್ಲ ಅನುಮಾನ ಪಟ್ಕೊಂಡು ಕೂತ್ರೆ ನಮ್ಗಳ ಮಧ್ಯೆನೆ ಒಂದು ದೊಡ್ಡ ಗೋಡೆ ಬೆಳೆಯುತ್ತೆ ಹೊರತು ಸಖಿ ಹತ್ರ ಯಾರೂ ಹೋಗಕ್ಕಾಗಲ್ಲ. ನಮ್ಮ ಅಕ್ಕ ಮಾಡ್ಸಿರ್ಬೋದಾ? ಹಲೋ, ಅತ್ಗೆನ ಅನುಮಾನಿಸ್ತಾ ಇದ್ರೆ ನಿಂಗೆ ತಿಂದನ್ನ ಜೀರ್ಣನೇ ಆಗಲ್ವಾ? ಇವಾಗ ನಾನೇನು ಮಾತಾಡಲ್ಲ. ಆದ್ರೆ ಇದ್ರಲ್ಲಿ ನಮ್ಮ ಅಕ್ಕನ ಕೈವಾಡ ಇದೆ ಅಂತ ಗೊತ್ತಾದ್ರೆ ಆಗಿರತ್ತೆ ಅವಳಿಗೆ ಮಾರಿ ಹಬ್ಬ. ಏಯ್, ತಲೆ ಕೆಟ್ಟವಳೆ. ಯಾರನ್ನಾದ್ರೂ ಯಾರು ಕಿಡ್ನಾಪ್ ಮಾಡಿದ್ರೆ ಯಾಕೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸ್ವಲ್ಪ ಡಿಮ್ಯಾಂಡ್ಸ್ ಇರುತ್ತೆ. 100 ಕೋಟಿ ಇರೋ ನೈನಿ ಅತ್ಗೆಗೆ ಸಖಿನ್ ಕಿಡ್ನಾಪ್ ಮಾಡೋದ್ರಿಂದ ಏನ್ ಲಾಭ? ಹೋಗ್ಲಿ, ನನ್ನಂತವ್ರು ಕಿಡ್ನಾಪ್ ಮಾಡಿದ್ರೆ ಅವಳನ್ನ ಬಿಡಿಸ್ಕೊಂಡು ಹೋಗೋಕೆ ಯಾರು ಬರ್ತಾರೆ ಹೇಳು? ಡಿಮ್ಯಾಂಡೇ ಇಲ್ದಿರೋರ ಬಗ್ಗೆ ತುಂಬಾ ಯೋಚನೆ ಮಾಡಿ ಬುದ್ಧಿ ಹಾಳು ಮಾಡ್ಕೊಬೇಡ ನೀನು. ಓಕೆ, ಸಖಿ ಯಾವಾಗ ಮನೆಗ್ ಬರ್ಬೇಕು, ಹೇಗ್ ಕರ್ಸ್ಕೋಬೇಕು ಅಂತ ನನಗೆ ಗೊತ್ತಿದೆ. ಹೇಗೆ ಅಂತ ನಂಗೂ ಹೇಳ್ತೀಯಾ ಪ್ಲೀಸ್? ವ್ಯಂಗ್ಯ ಮಾಡ್ತಿದ್ದೀರಾ ಅಥವಾ ನನ್ನ ನಂಬಿಕೆ ಮೇಲೆ ಅನುಮಾನನಾ? ನಿನ್ನ ಹುಚ್ಚತನ ಟೆಸ್ಟ್ ಮಾಡ್ತಾ ಇದ್ದೀನಿ. ನಾನ್ ಪ್ರೆಗ್ನೆಂಟ್ ಆದ್ಮೇಲೆ ಸುಮನಾ ನೀ ನಿಜ ಹೇಳ್ತಿದ್ಯಾ ಅಂತ ಖುಷಿಯಿಂದ ಓಡೋಡ್ ಬಂದು ನನ್ನ ಸಖಿ ಹಗ್ ಮಾಡ್ತಾಳೆ. ನೀವು ನೋಡ್ತಾ ಇರಿ. ಹುಚ್ಚರಿಗೆ ಬುದ್ಧಿ ಹೇಳ್ಬಾರ್ದು ಅಂತ ಸುಮ್ಮನೆ ಹೇಳಲ್ಲ. ಬಾಯಿ ಮುಚ್ಕೊಂಡು ಕಾಮಾಗಿದ್ರೆ ಹುಚ್ಚು ಯೋಚನೆಗಳೆಲ್ಲ ಬರಲ್ಲ. ನಾನ್ ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದ ದಿನ ನೀವೆಲ್ಲರೂ ಶಾಕ್ ಆಗೋದನ್ನ ನಾನ್ ನೋಡ್ಬೇಕು. ಅಲ್ಲಿವರೆಗೂ ಸುಮ್ನಿರ್ಬೇಕು. ನಿನ್ ಗಂಡಗೆ ಏನಾಯ್ತಮ್ಮ? ಪ್ಯಾಂಟ್ ಅಲ್ಲಿ ಇಲಿ ಸೇರ್ಕೊಂಡಿರ್ಬೇಕಣ್ಣ. ನನ್ಗೇನು ಆಗಿಲ್ವೇ? ಮಕ್ಕಳಿಗೋಸ್ಕರ ಸ್ಟೆಪ್ ಆಗ್ತಾ ಇದ್ದೀನಿ. ಓ, ನೀನ್ ಡ್ಯಾನ್ಸ್ ಮಾಡೋ ತರ ಕಾಣಿಸ್ತಿಲ್ಲ ಮೂರ್ತಿ. ಕತ್ತೆ ಮರಿ ಫಿಸಿಯೋಥೆರಪಿ ಮಾಡಿಸ್ಕೊಳ್ಳೋ ತರ ಇದೆ. ಅಷ್ಟು ಕೆಟ್ಟದಾಗಿದ್ಯಾ ಬಾವ? ಆಡ್ಸೋ ಜವಾಬ್ದಾರಿ ಆಯಾದು ಚಿಕ್ಕಪ್ಪ. ನೀವ್ಯಾಕೆ ರಿಸ್ಕ್ ತಗೊಳ್ತಿದ್ದೀರಾ? ಪ್ಯೂನ್ ಕೆಲ್ಸ ಮಾಡಿದ್ರೆ ಸಂಬಳ ಸಿಗತ್ತೆ, ಹೀಗ್ ಜೋಕರ್ ತರ ಆಡಿದ್ರೆ ಏನ್ ಸಿಗತ್ತೆ? ಶುರು ಮಾಡಿದ್ಯಾ? ಇವಳ್ಯಾಕೆ ಸುಮ್ಮನೆ ಇದ್ದಾಳೆ ಅಂತ ಆಗಿಂದ ಅನ್ಕೋತಾ ಇದ್ದೆ ನಾನು. ನಿಜ ಹೇಳಿದ್ರೆ ನಿಮಗಿಷ್ಟ ಆಗಲ್ಲ. ದೊಡ್ಡಮ್ಮಂಗ್ ಸಂಬಳ ಕೊಡ್ತಿರ್ಬೇಕಾದ್ರೆ ಚಿಕ್ಕಪ್ಪ ಯಾಕೆ ಮಕ್ಳನ್ನ ನೋಡ್ಕೋಬೇಕು? ಸುಮನಾ, ಈ ಮಕ್ಕಳು ಹಠಮಾರಿಗಳು. ದಾರಿಗೆ ತರಬೇಕು ಅಂದ್ರೆ ತುಂಬಾ ಕಷ್ಟ. ವಯಸ್ಸಾಗಿರೋರ್ನ ಬಿಟ್ಟು ಚಿಕ್ಕ ವಯಸ್ಸಿನ ಹುಡುಗಿನ ಕೇರ್ ಟೇಕರ್ ಆಗಿ ಅಪಾಯಿಂಟ್ ಮಾಡ್ಬೇಕಿತ್ತು. ಹೌದು ಮಾಮ್, ಚೆನ್ನಾಗಿರೋದು. ಆಗ ಅವಳು ಕೂಡ ಸಖಿ ತರ ಮಾಯ ಆಗಿರೋಳು. ನಿಜ, ಇವತ್ತಿಗೂ ಅವಳು ಏನಾದ್ಲು ಅಂತ ಗೊತ್ತಾಗ್ತಿಲ್ಲ. ವಿಶಾಲ್, ಕಿಡ್ನಾಪ್ ಆಗಿದೆ ಅಂತ ಇನ್ಸ್ಪೆಕ್ಟರ್ ಬಂದು ಹೇಳಿದ್ರಲ್ವಾ? ಮನೆಯವರೇ ಮಾಡ್ಸಿರೋದು ಅಂತ ದೊಡ್ಡಮ್ಮ ಹೇಳಿದ್ರಲ್ಲ.
ಇಷ್ಟಕ್ಕೂ ಈ ದೊಡ್ಡ ಬೊಟ್ಟಮ್ಮ ಎಲ್ಲಿ ಹೋದ್ಲು? ಕರ್ಕೊಂಡ್ ಬರ್ತಾ ಇದೀವಿ ಮಾತೆ. ಏನೋ ತಪ್ಪು ಮಾಡಿ ನೋಡ್ತಾರ, ಅವ್ರನ್ನ ಯಾಕೆ ಹತ್ರ ಹೇಳ್ಕೊಂಡ್ ಬರ್ತಾ ಇದ್ದೀರಾ? ಬೊಟ್ಟಮ್ಮ ನಡವಳಿಕೆ ಅನುಮಾನವಾಗಿತ್ತು. ದೇವ್ರ ಮನೆಯಲ್ಲಿ ಕೂತ್ಕೊಂಡು ಶಂಖನ ಕೈಯಲ್ಲಿ ಹಿಡ್ಕೊಂಡು ಹಾವುಗಳನ್ನ ಕರಿತಾ ಇದ್ರೆ ಅನುಮಾನ ಬಂದಿದ್ದಕ್ಕೆ ಕರ್ಕೊಂಡು ಬಂದ್ಬಿಟ್ಟೆ. ಓಂ ನಾಗರಾಜಾಯ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ ಅಂತ ಪೂಜೆ ಮಾಡ್ತಿದ್ಲು. ನನ್ ದೇವ್ರಿಗೆ ಪೂಜೆ ಮಾಡೋದ್ ಕೂಡ ತಪ್ಪ ಹೇಳಿ? ಅವ್ರಿಗೆ ಹಾಗನ್ಸಿ ನಿನ್ನ ಇಲ್ಲಿ ಕರ್ಕೊಂಬಂದಿದ್ದಾರೆ. ಮಕ್ಕಳನ್ನ ಹಾಲಲ್ಲಿ ಬಿಟ್ಟು ನೀನ್ ಪೂಜೆ ಮಾಡ್ಕೊಂಡಿದ್ರೆ ಹೇಗಮ್ಮ? ಇಲ್ಲಿ ನನ್ ಗಂಡ ಇಷ್ಟೊತ್ತು ಮಕ್ಕಳು ನಾಡ್ಸೋ ಕುಣಿತಿದ್ರು. ಏನಾದ್ರೂ ಹಿಡ್ಕೋತು ಅನ್ನೋ ಜೀವನ ಪೂರ್ತಿ ನಾನೆಲ್ಲಿ ಸೇವೆ ಮಾಡ್ತಾ ಕೂತ್ಕೊಳ್ಳಿ. ನಥಿಂಗ್ ಟು ವರಿ ಆಂಟಿ. ದೊಡ್ಡಬೊಟ್ಟಮ್ಮ ನೆನ್ನೆ ನನ್ನ ಮಗನ್ ಜಾತಕ ಹೇಳಿದ್ಲಲ್ಲ, ಇವತ್ತು ಗಾಯತ್ರಿ ಮತ್ತೆ ಗಾನವಿಗೆ ಜಾತಕ ಹೇಳ್ಬೇಕು ಅನ್ಕೊಂಡಿದ್ದಾಳೆ. ಯಾವಾಗ ಅನ್ಕೊಂಡ್ರಕ್ಕ? ಅನ್ಕೊಂಡಿದ್ದಾಳೆ, ಅದಕ್ಕೆ ಅಲ್ವಾ ದೇವ್ರಿಗೆ ಪೂಜೆ ಮಾಡಿದ್ದು. ಹಾಗ ಇನ್ನೇನ್ ಮತ್ತೆ ಗಾನವಿ ಗಾಯತ್ರಿಯ ಎಳೆ ಕೈಗಳನ್ನ ನೋಡಿ ಹೇಳೋ ಭವಿಷ್ಯನ ಬಂಗಾರದ ಅಕ್ಷರದಲ್ಲಿ ಬರ್ಸಿಡೋಣ. ಈ ಮನೇಲಿ ಹುಟ್ಟಿದ್ಮೇಲೆ ಅವ್ರ ಭವಿಷ್ಯ ಬಂಗಾರವಾಗಿರುತ್ತೆ ಅಂತ ಅರ್ಥ ಮಾಡ್ಕೋಬಹುದು. ಮತ್ತೆ ಜಾತಕ ಯಾಕೆ ನೋಡ್ಬೇಕು? ಹೌದು ಡ್ಯಾಡ್, ಸಖಿನ್ ಕಿಡ್ನಾಪ್ ಮಾಡಿಸಿರೋದು ನಾವುಗಳೇ ಅಂತ ಹೇಳಿದ್ದು ಇವರು ಮಕ್ಕಳ ಕೈನ ನೋಡಿ ಸಂಬಂಧನ ಇಲ್ದಿರೋದೇನಾದ್ರು ಹೇಳಿದ್ರು ಅಂದ್ರೆ ನಾವೆಲ್ಲರೂ ಡಿಸ್ಟರ್ಬ್ ಆಗ್ಬೋದು. ಭವಿಷ್ಯದ ಬಗ್ಗೆ ತಿಳ್ಕೊಳಕ್ಕೆ ನಿಮಗ್ ಭಯನಾ? ನಿನ್ನ ಭವಿಷ್ಯ ಅಂತೂ ಭಯಂಕರವಾಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ವಿಕ್ರಾಂತ್ ಅವರೇ, ಒಂದ್ ನಿಮಿಷ ಸುಮ್ಮನೆ ಇರಿ. ದೊಡ್ಡಬುಟ್ಟಮ್ಮ, ನೀನು ನಿಜಾನೇ ಹೇಳ್ತೀಯ. ಸತ್ಯ ಕಹಿ ಅನ್ಸಿದ್ರು ಸರಿ, ನಾವೇನೂ ಅನ್ಕೊಳ್ಳಲ್ಲ. ಯಾಕಂದ್ರೆ ನಾವು ವಿಶಾಲಾಕ್ಷಮ್ಮ ತಾಯಿನ ನಂಬ್ತೀವಿ. ಆ ತಾಯಿನೇ ನಮ್ಮ ಶ್ರೀರಕ್ಷೆ. ಪರವಾಗಿಲ್ಲಮ್ಮ, ಕೂತ್ಕೋ. ನೈನಿ ನೀನ್ ಬಾ. ಬನ್ರಮ್ಮ ಕೂತ್ಕೊಳ್ಳಿ. ಡಮ್ಮೋ ಡಮ್ಮ. ಅಂಬಾ
ಅಶ್ವಾವತಾರ, ಧೃತರಾಷ್ಟ್ರ, ಶಂಕಪಾಲ, ಕಲ್ಯ, ಕೊಡ್ತೀಯಾ ಅಂತ. ಗಾನವಿ ಭವಿಷ್ಯದಲ್ಲಿ ಏನ್ ಬರ್ತಿದ್ಯಮ್ಮ? ನೈನಿ, ನನ್ನ ಮೊಮ್ಮಗಳಿಗೆ ಯಾವ ಕೊರತೆನೂ ಇರಲ್ಲಮ್ಮ. ಹೌದು ಯಜಮಾನ್ರೆ, ಗಾನವಿ ವಿದ್ಯೆಲಿ ಸರಸ್ವತಿಯಾಗಿರ್ತಾಳೆ. ನಿಮ್ ವ್ಯಾಪಾರನ ಇನ್ನೂ ಅಭಿವೃದ್ಧಿ ಮಾಡೋ ಹಾಗೆ ಸಲಹೆ ಮತ್ತೆ ಸೂಚನೆ ಕೊಡ್ತಾಳೆ. ಇವಳು ಹೆಸರು ಮತ್ತೆ ಗೌರವ ತಂದ್ಕೊಡ್ತಾಳೆ. ತುಂಬಾ ಸಂತೋಷನಮ್ಮ. ನೀನ್ ಹೇಳೋದು ನೋಡಿದ್ರೆ ನನ್ನ ಮೊಮ್ಮಗಳು ಬೆಳೆದು ದೊಡ್ಡೋಳು ಆಗೋವರೆಗೂ ನಾನು ಆರೋಗ್ಯವಾಗಿರ್ಬೇಕು ಅಂತ ನನಗನ್ನಿಸ್ತಿದೆ. ಅನ್ಕೊಂಡ್ರೆ ಸಾಕಾಗಲ್ಲ ಡ್ಯಾಡಿ, ಅದೃಷ್ಟನೂ ಇರಬೇಕು. ಇರುತ್ತೆ ವಲ್ಲಭ. ಸಂಕಲ್ಪ ದೃಢವಾಗಿದ್ರೆ ಅನ್ಕೊಂಡಿದ್ದು ನೆರವೇರುತ್ತೆ. ನಿಜನೇ ಬಾವ, ಹಾಗ ಅನ್ಕೊಂಡೆ ತಾನೆ ಗಾಯತ್ರಿ ಅತ್ತೆ ಆತ್ಮ ಪುನರ್ಜನ್ಮ ಪಡೆದಿರೋದು. ಚೆನ್ನಾಗಿ ಹೇಳ್ದೆ ಬಿಡು. ಈಗ ಗಾಯತ್ರಿ ಭವಿಷ್ಯ ನೋಡ್ಲಿ ಇರು. ಇಷ್ಟೊತ್ತವರೆಗೂ ಜಾತಕ ಯಾಕೆ ತೋರಿಸ್ಬೇಕು ಅಂತ ಕೇಳ್ತಿದ್ಯಲ್ಲೋ? ಯಾರ ಕೈ ತೋರಿಸಿದ್ರು ಆಹಾ ಓಹೋ ಸೂಪರ್ ಇದನ್ ಬಿಟ್ಟು ಇನ್ನೇನು ಹೇಳ್ತಾರೆ? ಅದನ್ನ ಕೇಳಿಸ್ಕೊಳ್ಳೋದ್ರಿಂದ ಯಾರಿಗೂ ಬೇಜಾರಾಗಲ್ಲ. ಅದು ಸರ್ವತ್ರ ವಿಜಯ್ ಭವೇತ್. ಇವಾಗ ಸ್ಮೈಲ್ ಕೊಡ್ತಾಳೆ ನೋಡು. ಆದಷ್ಟು ಬೇಗ ನಿನ್ ಮಗಳಾಗ್ಬಿಟ್ಟು ನಿನ್ನ ನನ್ನ ಅಪ್ಪ